18 ಅಕ್ಟೋಬರಿಂದ ಡಿಸೆಂಬರ್ 5ರವರೆಗೂ ಗುರುವು ತಾಮ್ರಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಒಳ್ಳೆಯ ಕಾಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮದುವೆಗೆ ಸಂಬಂಧಪಟ್ಟಂತಹ ಪ್ರಯತ್ನಗಳು ಫಲಕಾರಿ ಆಗದೇ ಹೋಗ್ತಕ್ಕಂಥದ್ದು, ಮದುವೆ ತಟಸ್ಥಗೊಳ್ತಕ್ಕಂಥ, ನಿಂತು ಹೋಗ್ತಕ್ಕಂಥ, ಪಾಲುದಾರಿಕೆಯಲ್ಲಿ ಅವರಿಗೆ ಹೆಚ್ಚಿನ ಮೋಸ ಆಗ್ತಕ್ಕಂಥದ್ದು, ಖರ್ಚುಗಳಾಗ್ತಕ್ಕಂಥ. ಯಾರು ಪ್ರಾಧ್ಯಾಪಕರಾಗಿದ್ದೀರಿ, ಟೀಚರ್ಸ್ ಅಂತ ಏನು ಹೇಳ್ತೀವಿ, ಅವರಿಗೆ ಹೆಚ್ಚಿನ ತೊಂದರೆ, ಸಂಕಷ್ಟಗಳ ಒಂದು ಸರಮಾಲೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಉದ್ಯೋಗವನ್ನು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸೂಚನೆ. ಹೊರದೇಶಕ್ಕೆ ಹೋಗಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಮಿಥುನ ರಾಶಿಯವರು ಬಹಳ ಸುಲಲಿತವಾಗಿ ಅವರಿಗೆ ವೀಸಾ ಸಿಗುವ ಒಂದು ಯೋಗ ಇದೆ. ಡಿಸೆಂಬರ್ 5ರ ನಂತರ ಮೇವರೆಗೂ ಏನು ಫಲ ಅಂತ ನಾವು ನೋಡಿದಾಗ ಅದ್ಭುತವಾದ ಫಲ. ಸ್ವರ್ಣಪಾದದಲ್ಲಿ ಗುರುವಿನ ಸಂಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಈಗ ಮದುವೆಯ ಅನುಕೂಲ. ಹಿಂದೆ ಏನು ಹೇಳ್ದ, ಮದುವೆ ಬಿಡಿಸೋನಾದವನು ಈಗ ಅವನೇ ನಿಮಗೆ ಮದುವೆಯನ್ನು ಮಾಡಿಸ್ತಾನೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರಿಗೆ ಒಳ್ಳೆಯ ಒಂದು ಫಲ ಸಂಪ್ರಾಪ್ತಿ ಆಗೋದು ನಮಗೆ ಕಂಡು ಬರುತ್ತೆ. ಪ್ರಮೋಷನ್ಸ್ ಇನ್ ಪ್ರೊಫೆಷನ್, ವೊಕೇಶನಲ್ ಇಂಪ್ರೂವ್ಮೆಂಟ್ ಬಹಳ ಚೆನ್ನಾಗಿ ಬರುತ್ತೆ. ವಿಶೇಷವಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಬೇಕು ಅಂತ ಇದ್ದರೆ ಅವರು ಕಣ್ಣು ಮುಚ್ಚಿಕೊಂಡು ನಿರ್ಮಾಣ ಮಾಡಬಹುದು. ಅಲ್ಲಿ ಪಾರ್ಟ್ನರ್ಶಿಪ್ಪು ಆಗಿ ಬರುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರಿಗೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ತತ್ವಜ್ಞಾನಿಗಳು, ಮಾರ್ಗದರ್ಶಕರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಿಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಜ್ಞಾನ, ಧನ, ಸಂತತಿಯ ಪ್ರತೀಕವಾಗಿರುವಂಥ ಗುರುವಿನ ಗೋಚಾರ ಫಲಗಳ ಸರಣಿ ಸಂಚಿಕೆಯಲ್ಲಿ ಇವತ್ತು ನಾವು ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಗುರುಜಿ, ಮಿಥುನ ರಾಶಿಯಿಂದಲೇ ಗುರು ಹೊರಗೆ ಬರ್ತಾ ಇರೋದ್ರಿಂದ ಯಾವ ರೀತಿ ಮಿಥುನ ರಾಶಿಯವರ ಮೇಲೆ ಉಂಟಾಗುವಂಥ ಪರಿಣಾಮಗಳು? 18 ಅಕ್ಟೋಬರಿಂದ ಡಿಸೆಂಬರ್ 5ರವರೆಗೂ ಮೊಟ್ಟ ಮೊದಲ ಫಲವನ್ನು ಹೇಳೋಣ. ಮಿಥುನದವರಿಗೆ ಆ ಕಾಲದಲ್ಲಿ ಗುರುವು ತಾಮ್ರಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಒಳ್ಳೆಯ ಕಾಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಕಾಲದಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಪ್ರಯತ್ನಗಳು ಫಲಕಾರಿ ಆಗದೇ ಹೋಗ್ತಕ್ಕಂಥದ್ದು, ಮದುವೆ ತಟಸ್ಥಗೊಳ್ತಕ್ಕಂಥ, ನಿಂತು ಹೋಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಚಿಕ್ಕಾಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಬಿರುಕು ಬರ್ತಕ್ಕಂಥದ್ದು. ಯಾರಾದರೂ ವಿಚ್ಛೇದನಕ್ಕೆ ಪ್ರಯತ್ನ ಪಟ್ಟಿದ್ದರೆ ಬಹುಶಃ ವಿಚ್ಛೇದನ ಆಗೇ ಹೋಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಪಾಲುದಾರಿಕೆಯಲ್ಲಿ ಯಾರಾದರೂ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಪಾಲುದಾರಿಕೆಯಲ್ಲಿ ಅವರಿಗೆ ಹೆಚ್ಚಿನ ಮೋಸ ಆಗ್ತಕ್ಕಂಥದ್ದು, ಖರ್ಚುಗಳಾಗ್ತಕ್ಕಂಥದ್ದು. ಪ್ರೀತಿ, ಪ್ರೇಮ, ಪ್ರಣಯ ಅಂತ ಯಾರು ನಮ್ಮ ಯುವಕ ಯುವತಿಯರು ಓಡಾಡ್ತಾ ಇದ್ದಾರೆ, ಬಹುಶಃ ಅದು ಇತಿಶ್ರೀ ಆಗ್ತಕ್ಕಂಥದ್ದು, ನಿಂತು ಹೋಗ್ತಕ್ಕಂಥದ್ದು. ಇವೆಲ್ಲ ಫಲಗಳು ಮೊಟ್ಟ ಮೊದಲನೇದಾಗಿ ಕಂಡು ಬಂದರೆ, ಎರಡನೆಯದ್ದು ಉದ್ಯೋಗವನ್ನು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸೂಚನೆ ಇದೆ. ಅದರಲ್ಲೂ ವಿಶಿಷ್ಟವಾಗಿ ಯಾರು ಪ್ರಾಧ್ಯಾಪಕರಾಗಿದ್ದೀರಿ, ಟೀಚರ್ಸ್ ಅಂತ ಏನು ಹೇಳ್ತೀವಿ, ಉಪಾಧ್ಯಾಯರಾಗಿದ್ದೀರಿ, ಅಂತಹ ಒಂದು ಯಾರಿಗಾದರೂ ಬೋಧನೆಯನ್ನು ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿದ್ದೀರಿ, ಅವರಿಗೆ ಹೆಚ್ಚಿನ ತೊಂದರೆ, ಸಂಕಷ್ಟಗಳ ಒಂದು ಸರಮಾಲೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಅಲ್ಲದೆ ಇನ್ನೂ ಮುಂದುವರೆದು ನಾವು ನೋಡಲಾಗಿ ಏನಾಗುತ್ತೆ ಅಂತಂದರೆ, ಯಾರು ಆರ್ಟಿಸ್ಟ್ಗಳಿದ್ದಾರೆ, ಕಲಾವಿದರು, ಅವರಿಗೆ ಒಳ್ಳೆಯ ಫಲ ಉಂಟಾಗುತ್ತೆ. ಅವರಲ್ಲಿ ಬಹಳ ಏಳಿಗೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸಿನಿಮಾ ತಾರೆಯರಾಗಿರಬಹುದು ಮತ್ತು ಕಲಾವಿದರು ಬೇರೆ ಥರ ಆಗಿರ್ಬೋದು, ಒಳ್ಳೆಯ ಗಾಯಕರಾಗಿರಬಹುದು, ವಾದ್ಯವನ್ನು ನುಡಿಸ್ತಕ್ಕಂಥವರಾಗಿರ್ಬೋದು, ಅಂಥವರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಶುಭಕರವಾಗಿರ್ತಕ್ಕಂತಹ ಫಲ ಸಂಪ್ರಾಪ್ತಿಗಳು ಉಂಟಾಗುತ್ತೆ. ಉದ್ಯೋಗದ ನಿಮಿತ್ತ ಹೊರದೇಶಕ್ಕೆ ಹೋಗಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಮಿಥುನ ರಾಶಿಯವರು ಬಹಳ ಸುಲಲಿತವಾಗಿ ಇವರಿಗೆ ವೀಸಾ ಸಿಗುವ ಒಂದು ಯೋಗ ಇದೆ. ಬೇರೆ ದೇಶಗಳು ಏನು ಬೇಕಾದರೂ ಮಾಡ್ಕೊಳ್ಳಿ, H1B ಎಲ್ಲ ಬ್ಯಾನ್ ಮಾಡ್ಕೊಳ್ಳಿ, ಸಂಬಂಧ ಇಲ್ಲ. ಮಿಥುನದವರು ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ಅವರಿಗೆ ವೀಸಾ ಸಿಗುವ ಯೋಗ. ಹೊರದೇಶಕ್ಕೆ ಹೋಗಿ ಕೆಲಸ ಕಾರ್ಯಗಳನ್ನು ನಡೆಸುವ ಎಲ್ಲ ಶುಭಯೋಗಗಳು ಕೂಡ ನಮಗೆ ಇಲ್ಲಿ ಮಿಥುನದವರಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇನ್ನು ಡಿಸೆಂಬರ್ 5ರ ನಂತರ ಮೇವರೆಗೂ ಏನು ಫಲ ಅಂತ ನಾವು ನೋಡಿದಾಗ ಅದ್ಭುತವಾದ ಫಲ ಮಿಥುನದವರಿಗೆ. ಆ 5-6 ತಿಂಗಳು ಬಹಳ ಸುಖಿಸ್ತಾರವರು. ಸ್ವರ್ಣಪಾದದಲ್ಲಿ ಗುರುವಿನ ಸಂಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಅದು ಜನ್ಮಗುರು ಆದರೂ ಕೂಡ ಏನು ಹೆದರೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಅನುಭವವನ್ನು ನಮಗೆ ಆ ಥರ ನಂತರದಲ್ಲಿ ಹೇಳಿ, ಹೇಗೆ ಗುರು ನಿಮಗೆ ಒಳ್ಳೆಯ ಫಲವನ್ನು ಕೊಟ್ಟ ಅಂತ ಹೇಳಿ. ಇಲ್ಲಿ ಈಗ ಮದುವೆಯ ಅನುಕೂಲ. ಹಿಂದೆ ಏನು ಹೇಳ್ದ, ಮದುವೆ ಬಿಡಿಸೋನಾದವನು ಈಗ ಅವನೇ ನಿಮಗೆ ಮದುವೆಯನ್ನು ಮಾಡಿಸ್ತಾನೆ. ಮಿಥುನ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದರೋ ಮದುವೆ ಆಗದೆ ಇರತಕ್ಕಂತಹ ಹುಡುಗ ಮತ್ತು ವರ ಮತ್ತು ವಧುಗಳು
ಇವರಿಗೆ ಬಹುಶಃ 5 ಡಿಸೆಂಬರ್ 2025ರಿಂದ ಹಿಡಿದು 1 ಜೂನ್ 2026ರವರೆವಿಗೂ ಅದರ ಒಳಗೆ ಕಂಕಣ ಬಲ, ಗುರುಬಲ, ಮದುವೆಯ ಬಲ, ಉದ್ವಾಹ ಬಲ ಇಷ್ಟು ಸಂಪ್ರಾಪ್ತಿಯಾಗಿ ಅವರು ಮದುವೆ ಆಗ್ತಕ್ಕಂತಹ ಶುಭಯೋಗಗಳು ಕಂಡುಬರುತ್ತೆ. ಮತ್ತು ಯಾರು MBA, BBA, BBM ಮಾಡ್ತಾ ಇದ್ದೀರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅಲ್ಲೂ ಕೂಡ ಪ್ರವೇಶವನ್ನು ನೀವು ಪಡೆಯಬಹುದೇನೋ ಅಂತಕ್ಕಂತಹ ಒಳ್ಳೆಯ ಒಂದು ಫಲಗಳು ನಮಗೆ ಇಲ್ಲಿ ಸೂಚಿತವಾಗ್ತಾ ಇದೆ. ಮತ್ತು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಹೆಚ್ಚಿನ ಓದನ್ನು ಓದ್ತಕ್ಕಂತಹ ಒಂದು ಪ್ರಸಂಗ ಮತ್ತು ಅನುಕೂಲಗಳು ಕೂಡ ಆಗುತ್ತೆ. ಆ ಥರ ಇದ್ದಾಗ ನಿಮ್ಮ ಹೆಂಡತಿ ಓದ್ತೀನಿ ಅಂದರೆ ಓದಲಿ, ಬಹಳ ಅನುಕೂಲ ಆಗುತ್ತೆ ಆಕೆಗೆ. ನೀವು ಮಿಥುನದವರಾದರೆ ನಿಮ್ಮ ಹೆಂಡತಿಗೆ ಓದು. ಯಾವ ಹೆಣ್ಣು ಮಗುವಿಗೆ ಮಿಥುನ ರಾಶಿ ಇದೋ ಗಂಡನಿಗೆ ಓದು ಸಂಪ್ರಾಪ್ತಿ ಆಗುತ್ತೆ. ಮತ್ತು ಯಾರು ವಾಹನದಿಂದ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಇದ್ದೀರಿ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಅವರಿಗೆ ಒಳ್ಳೆಯ ಒಂದು ಫಲ ಸಂಪ್ರಾಪ್ತಿ ಆಗೋದು ನಮಗೆ ಕಂಡುಬರುತ್ತೆ. ಹಾಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಸ್ ಇನ್ ಪ್ರೊಫೆಷನ್, ವೊಕೇಷನಲ್ ಇಂಪ್ರೂವ್ಮೆಂಟು ಬಹಳ ಚೆನ್ನಾಗಿ ಬರುತ್ತೆ. ಉಪನ್ಯಾಸಕರಿಗೆ ಹೆಚ್ಚಿನ ಅನುಕೂಲ ಆಗುವ ಯೋಗಗಳು ಇಲ್ಲಿ ಮತ್ತೆ ನಮಗೆ ಕಾಣ್ತಾ ಇದೆ. ಮತ್ತು ಯಾರು ರಿಯಲೇಟರ್ಸ್ ಇದ್ದಾರೆ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯ ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದೀರಿ, ಅವರಿಗೆ ಹೆಚ್ಚಿನ ಭೂರಿ ಲಾಭ ಆಗ್ತಕ್ಕಂಥದ್ದು. ಮತ್ತು ಯಾರು ಮನೆಯನ್ನು ಕಟ್ಟಬೇಕು ಅಂತಿದ್ದೀರಿ, ಅವರು ಮನೆಯನ್ನು ಕಟ್ಟುವ ಒಂದು ಪ್ರಯತ್ನ ಸಾಕಾರವಾಗುತ್ತೆ. ಮತ್ತು ಯಾರು ಶಾಪಿಂಗ್ ಕಾಂಪ್ಲೆಕ್ಸ್, ವಿಶೇಷವಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಬೇಕು ಅಂತ ಇದ್ದರೆ ಅವರು ಕಣ್ಣು ಮುಚ್ಚಿಕೊಂಡು ನಿರ್ಮಾಣ ಮಾಡಬಹುದು. ಅಲ್ಲಿ ಪಾರ್ಟ್ನರ್ಶಿಪ್ಪು ಆಗಿ ಬರುತ್ತೆ ಈ ಕಾಲದಲ್ಲಿ ಮಿಥುನ ರಾಶಿಯವರಿಗೆ ಅಂತ ಹೇಳಬಹುದು. ಸುಮಾರು ಎಲ್ಲ ಶುಭ ಫಲಗಳೇ ಹೇಳಾಯಿತು. ಅಕಸ್ಮಾತ್ ಏನಾದರೂ ಹಿಂದೆ ಹೇಳಿದಂತಹ ಒಂದು ಕೆಡಕು ಅದು ಇದು ಆಗುತ್ತೆ ಅಂದರೆ ಏನು ಮಾಡಬೇಕು ಅಂದರೆ, ನೀವು ಈಶ್ವರನ ಆರಾಧನೆಯನ್ನು ಮಾಡಬೇಕು. ಸಾಂಬ ಸದಾಶಿವ, ಪರಮೇಶ್ವರ, ರುದ್ರ, ಈತನ ಆರಾಧನೆ, ಪೂಜೆ ಪುನಸ್ಕಾರವನ್ನು ಮಾಡಿಸ್ತಕ್ಕಂಥದ್ದು. ವಿಶಿಷ್ಟವಾಗಿ ಗುರುವಾರದ ದಿವಸ ಈಶ್ವರನ ದೇವಸ್ಥಾನಕ್ಕೆ ತೆರಳಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಪರಮೇಶ್ವರನಿಗೆ. ಏನು ಬೇಕಾದರೂ ಕೊಟ್ಬಿಡ್ತಾನೆ. ಬಿಲ್ವವನ್ನು ಹಾಕಿದ್ರೆ, ಅಭಿಷೇಕವನ್ನು ಮಾಡಿದರೆ ಪರಮೇಶ್ವರ. ಅವನಿಗೆ ಬೋಳೆಶಂಕರ ಅಂತಲೇ ಹೆಸರು, ಅವನಿಗೆ ಆಶುತೋಷ ಅಂತ ಒಂದು ಹೆಸರಿದೆ. ನನಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಒಂದು ನಾಮಾವಳಿ ಪರಮೇಶ್ವರಂದು. ಬೇರೆ ಎಲ್ಲ ದೇವರು ಪೂಜೆ ಮಾಡಿಸ್ಕೊಂಡು ಫಲ ಕೊಟ್ಟರೆ ನಮ್ಮ ಶಿವ ಅಂಥವನಲ್ಲ. ಅವನು ಮಾಡ್ತೀನಿ ಅಂದರೆ ಫಲ ಕೊಟ್ಬಿಟ್ಟು ಆಮೇಲೆ ಪೂಜೆ ಮಾಡೋ ಮಗು ಅಂತಾನಂತೆ. ಅಂತಹ ಮಹಾನುಭಾವನಾಗಿದ್ದಾನೆ. ಅಂತಹ ಪರಮೇಶ್ವರನನ್ನು ನಾವು ಹೋಗಿ ಆಶ್ರಯಿಸಿ ಆತನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಬಿಲ್ವಾರ್ಚನೆಯನ್ನು ಮಾಡಿಸಿದ್ದೇ ಆದರೆ ಪರಿಪೂರ್ಣವಾದ ಯಾವಾಗ ಅಕ್ಟೋಬರಿಂದ ಹಿಡಿದು ಮೇ ಅಂತ್ಯದವರೆಗೂ ನಿಮ್ಮನ್ನು ಹಿಡಿಯೋರು ನಿಮಗೆ ಸಾಟಿ ಇಲ್ಲ ಅಂತಕ್ಕಂಥದ್ದನ್ನು ಮಿಥುನ ರಾಶಿಯವರಿಗೆ ನಾವು ಹೇಳಬಹುದು. ಖಂಡಿತ ಗುರುಜಿ. ಒಟ್ಟಿನಲ್ಲಿ ಅಂದರೆ ಆದಿಯಿಂದಲೇ ಅಂತ್ಯ, ಪ್ರಶ್ನೆಯಿಂದಲೇ ಉತ್ತರ, ಸಮಸ್ಯೆಯಿಂದಲೇ ಪರಿಹಾರ ಅನ್ನೋ ರೀತಿಯಲ್ಲಿ ಮಿಥುನ ರಾಶಿಯವರಿಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಗುರು ಗೋಚಾರ ಫಲ ಯಾವ ರೀತಿ ಇದೆ ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಕೂಡ ಪ್ರಶ್ನೆ ಸಮಸ್ಯೆಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.